ನಿವೃತ್ತ ಐಎಎಸ್ ಅಧಿಕಾರಿ ಕನ್ನಡದ ಜನಪ್ರಿಯ ನಟ ಕೆ. ಶಿವರಾಮ್ ವಿಧಿವಶರಾಗಿದ್ದಾರೆ. ನಟನೆ, ರಾಜಕೀಯ, ಆಡಳಿತ ಹೀಗೆ ಹಲವು ಭಾಗಗಳಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದ್ರು. ಕನ್ನಡದಲ್ಲಿ ಐಎಎಸ್ ಬರೆದು ಪಾಸಾದ ಮೊದಲ ಅಭ್ಯರ್ಥಿ ಅಂತಾನೂ ಖ್ಯಾತರಾಗಿದ್ರು. ಈಗ ಹೃದಯಾಘಾತದಿಂದ ದೂರವಾಗಿದ್ದಾರೆ. ಬುಧವಾರ ಬೆಂಗಳೂರಿನ HCG ಆಸ್ಪತ್ರೆಗೆ ಶಿವರಾಮ್ ಅವರನ್ನು ಸೇರಿಸಲಾಗಿತ್ತು. ಹೃದಯಾಘಾತದೊಂದಿಗೆ ಮೆದುಳು ನಿಷ್ಕ್ರಿಯ ಆಗಿದ್ದರಿಂದ ಪರಿಸ್ಥಿತಿ ಚಿಂತಾಜನಕವಾಗಿತ್ತು. ಐಸಿಯುನಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು. ಆದರೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಅಸುನೀಗಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಶಿವರಾಮ್ ಅವರಿಗೆ 71 ವರ್ಷ ವಯಸ್ಸಾಗಿತ್ತು. ಗಂಟಲು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಇನ್ನು 20 ದಿನಗಳ ಹಿಂದೆ ರಕ್ತದೊತ್ತಡದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಡಯಾಲಿಸಿಸ್ ಕೂಡ ಮಾಡಲಾಗ್ತಾ ಇತ್ತು. ಹೃದಯಾಘಾತ ಕೂಡ ಉಂಟಾಗಿತ್ತು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇವರ ಬಗ್ಗೆ ಇನ್ನಷ್ಟು ತಿಳಿಯೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ಹಳ್ಳಿಯಿಂದ CID ಆಫೀಸ್ಗೆ ಸರ್ಕಾರಿ ನೌಕರಿಯಲ್ಲಿದ್ದರೂ ನಿಲ್ಲದ ಓದು. ಕೆ. ಶಿವರಾಮು ಮೂಲತಃ ಹಳ್ಳಿಕಾಡಿನಿಂದ ಬಂದವರು. ಏಪ್ರಿಲ್ 6, 1953 ಇವರು ರಾಮನಗರದ ಒರಗಳ್ಳಿಯಲ್ಲಿ ಜನಿಸ್ತಾರೆ. ತಂದೆ S. ಕೆಂಪಯ್ಯ ಪ್ರತಿಭಾವಂತ ರಂಗಕರ್ಮಿಯಾಗಿದ್ದರು. ನಾಟಕಗಳನ್ನು ಹೇಳಿಕೊಡ್ತಾ ಇದ್ರು. ತಾಯಿ ಚಿಕ್ಕೂರಮ್ಮ. ಸ್ವಂತ ಊರಿನಲ್ಲೇ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿದ ಶಿವರಾಮ್ ಅವರು ನಂತರ ಅಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಆದರು. ಮಲ್ಲೇಶ್ವರಂನ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಹೈಸ್ಕೂಲ್ ಮುಗಿಸ್ತಾರೆ. ಬಳಿಕ 1972ರಲ್ಲಿ ಟೈಪಿಂಗ್ ಮತ್ತು ಶಾರ್ಟ್ ಹ್ಯಾಂಡ್ ಕೋರ್ಸ್ಗೆ ಸೇರಿಕೊಂಡ್ರು. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಈಸಿಯಾಗಿ ಟೈಪಿಂಗ್ ಮಾಡೋದನ್ನು ಕಲ್ತ್ಕೊಂಡಿದ್ರು. ಇದೇ ವಿದ್ಯೆಯಿಂದಾನೇ ಮುಂದೆ ಸರ್ಕಾರಿ ನೌಕರಿಯನ್ನು ಕೂಡ ಗಿಟ್ಟಿಸ್ಕೊಂಡಿದ್ರು. 1973ರಲ್ಲಿ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ CID ವಿಭಾಗದಲ್ಲಿ ಪೊಲೀಸ್ ರಿಪೋರ್ಟರ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು. ಸರ್ವಿಸ್ನಲ್ಲಿ ಇರಬೇಕಾದ್ರೇ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ವಿವಿಪುರಂನ ಕಾಮರ್ಸ್ ಆ್ಯಂಡ್ ಆರ್ಟ್ಸ್ ಈವ್ನಿಂಗ್ ಕಾಲೇಜ್ನಲ್ಲಿ BA ಮುಗಿಸಿದ್ರು. ನಂತರ 1952ರಲ್ಲಿ ಮೈಸೂರು ಮುಕ್ತ ಯೂನಿವರ್ಸಿಟಿಯಲ್ಲಿ ಕರೆಸ್ಪಾಂಡೆನ್ಸ್ ಮೂಲಕ ಇತಿಹಾಸ ವಿಚಾರದಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಕೂಡ ಮಾಡ್ತಾರೆ. KAS 2 ಸಲ ಪಾಸಾದರೂ ನೀಗದ ಸಾಧನೆಯ ಹಸಿವು. ಇಷ್ಟೆಲ್ಲ ಓದಿದ್ರೂ ಸರ್ಕಾರಿ ಹುದ್ದೆಯಲ್ಲಿದ್ರೂ ಅವರ ಓದಿನ ಹಸಿವು, ಉನ್ನತ ಹುದ್ದೆಯ ಹಸಿವು ಅಲ್ಲಿಗೆ ಮುಗಿದಿರಲಿಲ್ಲ. ಸೇವೆಯಲ್ಲಿ ಇರಬೇಕಾದ್ರೇ KAS ಪರೀಕ್ಷೆಗೆ ತಯಾರಿ ನಡೆಸಿದ್ರು. ಕೊನೆಗೆ 1985ರಲ್ಲಿ KASನ ಕ್ಲಿಯರ್ ಮಾಡಿ ಡೆಪ್ಯೂಟಿ ಸೂಪರ್ ಇಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಅಂದರೆ DSP ಆಗಿ ಪೊಲೀಸ್ ಇಲಾಖೆಯನ್ನು ಸೇರಿಕೊಂಡ್ರು. ಆದರೂ ಅವರ ರ್ಯಾಂಕ್ ಬಗ್ಗೆ ಅವರಿಗೆ ಸಮಾಧಾನ ಇರಲಿಲ್ಲ ಅನಿಸುತ್ತೆ. ಹೀಗಾಗಿ ಮರು ವರ್ಷ ಮತ್ತೆ KAS ಬರೆದ್ರು. ಈ ಸಲ SC ಸಮುದಾಯದಲ್ಲೇ ಮೊದಲ ರ್ಯಾಂಕ್ ಪಡೆದ್ರು. ಈ ಮೂಲಕ DSP ಇದ್ದವರು ACP ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆದರು. ಬಹುಶಃ ಬಹಳ ಜನ ಇಲ್ಲಿಗೆ ತಮ್ಮ ಸಾಧನೆಯನ್ನು ನಿಲ್ಲಿಸ್ಬಿಡ್ತಾರೆ. ಓದಿನ ಜೀವನವನ್ನು ಬಿಟ್ಟು ಜೀವನವನ್ನು ಅನುಭವಿಸುವುದರ ಕಡೆಗೆ ತಿರುಗ್ತಾರೆ. ಆದರೆ ಶಿವರಾಮ್ ಅವರು ಮಾತ್ರ ತಮ್ಮ ಓದನ್ನು ನಿಲ್ಲಿಸಲೇ ಇಲ್ಲ. IAS ಮಾಡಬೇಕು ಅನ್ನೋದು ಅವರ ಬಾಲ್ಯದ ಕನಸಾಗಿತ್ತು. ಹಾಗಾಗಿ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಪಡಿತಾ ಇರುವಾಗಲೇ UPSCಗೆ ಪ್ರಿಪೇರ್ ಆಗೋದಕ್ಕೆ ಶುರು ಮಾಡ್ತಾರೆ. ಅಂದುಕೊಂಡಂತೆ ಟ್ರೈನಿಂಗ್ ಪೀರಿಯಡ್ನಲ್ಲೇ IAS ಕೂಡ ಕ್ಲಿಯರ್ ಮಾಡಿದ್ರು. ಕನ್ನಡದಲ್ಲಿ IAS ಬರೆದು ಪಾಸಾದ ಮೊದಲ ವ್ಯಕ್ತಿ ಅನ್ನೋ ಹೆಗ್ಗಳಿಕೆಗೆ ಕೆ. ಶಿವರಾಮ್ ಪಾತ್ರರಾದರು. IAS ಅಧಿಕಾರಿಯಾಗಿ ವಿಜಯಪುರ, ಬೆಂಗಳೂರು, ಮೈಸೂರು, ಕೊಪ್ಪಳ, ದಾವಣಗೆರೆ ಸೇರಿದಂತೆ ಹಲವು ಕಡೆ ಸೇವೆ ಸಲ್ಲಿಸಿದ್ರು. ಕೊನೆಗೆ ಬೆಂಗಳೂರು ರೀಜನಲ್ ಕಮಿಷನರ್ ಆಗಿದ್ದರು. ಇನ್ನು IASಗೆ ಸ್ವಯಂ ನಿವೃತ್ತಿ, ಬಣ್ಣದ ಲೋಕಕ್ಕೆ ಶಿವರಾಮ್ ಎಂಟ್ರಿ. IASನಲ್ಲಿ ಇರಬೇಕಾದ್ರೇ ಶಿವರಾಮ್ ಅವರಿಗೆ ಸಿನಿಮಾದಲ್ಲೂ ಆಸಕ್ತಿ ಶುರುವಾಯಿತು. ಸಿನಿಮಾ ರಂಗಕ್ಕೂ ಕಾಲಿಟ್ಟಿದ್ರು. 90ರ ಕಾಲಘಟ್ಟದ ನೆಚ್ಚಿನ ಹೀರೋಗಳಲ್ಲಿ ಒಬ್ಬರು ಅನ್ನೋ ಸ್ಥಾನವನ್ನು ಕೂಡ ಪಡೆದುಕೊಂಡ್ಬಿಟ್ರು. ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಸಿನಿಮಾ ರಂಗಕ್ಕೆ ಎಂಟ್ರಿ. ಇನ್ನು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರ ಬಾನಲೆ ಮಧುಚಂದ್ರಕ್ಕೆ, ವಸಂತಕಾಲ, ಸಾಂಗ್ಲಿಯಾನ ಪಾರ್ಟ್ 3ಯಲ್ಲಿ ಖಳನಾಯಕ, ಯಾರಿಗ್ ಬೇಡ ದುಡ್ಡು, ಗೇಮ್ ಫಾರ್ ಲವ್, ಓಂ ಪ್ರೇಮ ದೇವತೆ ಸಿನಿಮಾಗಳಲ್ಲಿ ನಟಿಸ್ತಾರೆ. ಪ್ರತಿಭಟನೆ ಅನ್ನೋ ಚಿತ್ರಕ್ಕೆ ಬರವಣಿಗೆ ಕೂಡ ಮಾಡ್ತಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತುಂಬ ಲಕ್ಕಿ ಹೀರೋ ಅನಿಸ್ಕೊಂಡಿದ್ರು. ನಾಗ್ತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನ ಮಾಡಿದ್ದ ಬಾನಲ್ಲೆ ಮಧುಚಂದ್ರಕ್ಕೆ ಸಿನಿಮಾ ಫುಲ್ ಹಿಟ್ ಆಗಿತ್ತು. ಜೊತೆಗೆ ಹಲವಾರು ಚಿತ್ರಗಳಲ್ಲಿ ಪೋಷಕ ನಟನಾಗಿಯೂ ಕಾಣಿಸ್ಕೊಂಡಿದ್ರು. ಕೊನೆಯದಾಗಿ 2017ರಲ್ಲಿ ಟೈಗರ್ ಅನ್ನೋ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು. ಬಿಟ್ಟರೆ ಅದಾದ ಮೇಲೆ ಯಾವ ಸಿನಿಮಾದಲ್ಲೂ ಬಣ್ಣ ಹಚ್ಚಿರಲಿಲ್ಲ. ಇದಾಗಿ ಹಲವು ವರ್ಷಗಳಿಂದ ಸಿನಿಮಾ ರಂಗದಿಂದ ದೂರವೇ ಉಳಿದಿದ್ರು. ರಾಜಕೀಯದಲ್ಲೂ ಅಗ್ನಿ ಪರೀಕ್ಷೆ.
ಹೊಸ ಹೊಸ ಪ್ರಯೋಗಗಳಿಗೆ ತಮ್ಮನ್ನು ಒಡ್ಡಿಕೊಳ್ಳೋಕೆ ಶಿವರಾಮ್ ಅವರ ಪ್ರವೃತ್ತಿ ಮುಂದುವರೆದಿತ್ತು. ಸಿನಿಮಾ ರಂಗದ ನಂತರ ರಾಜಕೀಯದಲ್ಲೂ ತಮ್ಮನ್ನು ಪರೀಕ್ಷೆಗೆ ಒಳಪಡಿಸಿಕೊಂಡಿದ್ರು. 2013ರಲ್ಲಿ ಕಾಂಗ್ರೆಸ್ ಪಕ್ಷದ ಮೂಲಕ ರಾಜಕೀಯಕ್ಕೆ ಕಾಲಿಡ್ತಾರೆ. ಮರು ವರ್ಷವೇ JDS ಅನ್ನು ಸೇರ್ತಾರೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ವಿಜಯಪುರ ಕ್ಷೇತ್ರದಿಂದ JDS ಅಭ್ಯರ್ಥಿಯಾಗಿ ಕಣಕ್ಕಿಳಿದು ರಮೇಶ್ ಅವರ ವಿರುದ್ಧ ಸೋಲನ್ನು ಅನುಭವಿಸಿದ್ರು. ನಂತರ ಅದೇ ವರ್ಷ ಮತ್ತೆ ದಲಿತರಿಗೆ CM ಪಟ್ಟ ಸಿಗಬೇಕು ಅಂತ ಪರಮೇಶ್ವರ್ ಅವ್ರನ್ನ ಬೆಂಬಲಿಸಿ ಕಾಂಗ್ರೆಸ್ ಸೇರ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿನೂ ಕೂಡ ಸರಿಯಾದ ಸ್ಥಾನಮಾನ ಸಿಗದೇ ಇದ್ದಾಗ BJP ಸೇರ್ತಾರೆ. ಕೊನೆಯವರೆಗೂ BJPಯಲ್ಲೇ ಉಳಿದಿದ್ರು. ಆದರೆ ಇತ್ತೀಚೆಗೆ ಅನಾರೋಗ್ಯಕ್ಕೆ ಒಳಗಾಗಿದ್ದರಿಂದ ರಾಜಕೀಯ ಚಟುವಟಿಕೆಗಳಿಂದ ದೂರ ಉಳಿದಿದ್ರು. ಇಂತಹ ಶಿವರಾಮ್ ಅವರು ನಮ್ಮನ್ನೆಲ್ಲ ಅಗಲಿ ಭಾರತ ಲೋಕಕ್ಕೆ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.